ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿನ್ನೆ ನನ್ನ ಸಿಸ್ಟರ್ ಮನೆಯಿಂದ ಸೀದಾ ನಮ್ಮ ದೊಡ್ಡಮ್ಮ ಮನೆಗೆ ಬಂದ. ಸೊ ನೆನ್ನೆ ಇಲ್ಲೇ ಉಳ್ಕೊಂಡ್ವಿ. ನಾನು ಬೇರೆ ಡ್ರೆಸ್ ಎಲ್ಲ ತೊಗೊಬಂದಿರಲಿಲ್ಲ. ಇಲ್ಲಿ ನೋಡಿ ನಂಗೆ ನೈಟಿ ಕೊಟ್ಟಿದ್ದಾರೆ. ನಮಿಗೂ ನೈಟಿ ಕೊಟ್ಟಿದ್ದಾರೆ. ನೈಟಿ ಅಲ್ಲ, ಬಾ ಟಿಫನಿಗೆ ಏನು ಮಾಡಿದಾರೆ ಹೋಗಿ ನೋಡೋಣ ಆಯ್ತಾ. ನಮ್ಮ ಮಮ್ಮಿ ನೋಡಿ ಬ್ರೇಕ್ಫಾಸ್ಟಿಗೆ ಕಡುಬು ಮಾಡಿದ್ದಾರೆ. ಕಡುಬು ತಾನೆ? ಓಪನ್ ಮಾಡಿ ತೋರಿಸು ಹೇಗಾಗಿದೆ ನೋಡ್ತೀನಿ. ಕಡುಬು ಅಲ್ವಾ? ಕಡುಬು ಮಾಡಿದ್ದಾರೆ ನಮ್ಮ ಮಮ್ಮಿ. ಆಗಿದೆ ಪುಟ್ಟಿ ಇಲ್ಲಿ. ವಾವ್, ನಮ್ಮೂರಿನ ಸ್ಪೆಷಲ್ ಕಡುಬು ರೆಡಿ ಇದೆ ಬ್ರೇಕ್ಫಾಸ್ಟಿಗೆ. ಚಟ್ನಿನೂ ಇದೆಯಾ? ಚಟ್ನಿ ತೋರಿಸು. ವಾವ್, ಚಟ್ನಿ ಆಲ್ಸೋ ರೆಡಿ. ಎಲ್ಲ ರೆಡಿ ಆಯ್ತು. ಓ, ಚಿನ್ಮಯಿಗೋಸ್ಕರ ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ದಾರೆ ನೋಡಿ. ಚಿನ್ಮಯ್, ನಿಂಗೆ ಇದ್ರಲ್ಲಿ ಯಾವ್ದು ಇಷ್ಟ? ಆಪಲ್ ಆರೆಂಜಾ? ನಿಂಗೆ ಅದಿಷ್ಟನಾ? ಓಕೆ. ವ್ಯೂವರ್ಸ್ಗೆಲ್ಲರೂ ಗುಡ್ ಮಾರ್ನಿಂಗ್ ಹೇಳಿ. ನಾವೀಗ ಲಂಚಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಇದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ, ಆಯಿಲ್ ಹಾಕಿ, ಆನಿಯನ್ ಮತ್ತು ಟೊಮೆಟೊ ಇನ್ನು ಎರಡೇ ಹಾಕಿರೋದು ನೋಡಿ. ಇಲ್ಲಿ ಮಶ್ರೂಮ್ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದಾರೆ, ಇಲ್ಲಿ ಬಟಾಣಿ ಹೆಚ್ಚಿಟ್ಕೊಂಡಿದ್ದಾರೆ, ಅಕ್ಕಿ ತೊಳೆದಿಟ್ಕೊಂಡಿದ್ದಾರೆ. ಇದು ಮಸಾಲಾಗೆ ಏನೇನು ರುಬ್ಬಿದ್ದಾರೆ ಅಂದರೆ ಚಕ್ಕೆ, ಲವಂಗ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಬೆಳ್ಳುಳ್ಳಿ ಅಲ್ವಾ ಮಮ್ಮಿ? ಇಷ್ಟನ್ನು ರುಬ್ಬಿ ಇಟ್ಕೊಂಡಿದ್ದಾರೆ ಮಸಾಲಾಗೆ. ಇದು ಚೆನ್ನಾಗಿ ಆಯಿಲ್ ಅಲ್ಲೇ ಫ್ರೈ ಆಗಬೇಕು, ಆನಿಯನ್ ಮತ್ತೆ ಟೊಮೆಟೊ. ಈಗ ಬಟಾಣಿ ಹಾಕೊಳ್ತಾ ಇದ್ದಾರೆ. ರಾತ್ರಿ ಮಾಡಿರೋದ? ಬಟಾಣಿ ಹಾಕಿದ ನಂತರ ಮಶ್ರೂಮ್ ಹಾಕೊಳ್ಬೇಕು. ಮಶ್ರೂಮ್ ಹಾಕಿದ ನಂತರ ಅದಕ್ಕೆ ಪುದೀನ ಸೊಪ್ಪನ್ನ ಹಾಕೊಳ್ಬೇಕು. ಪುದೀನ ಸೊಪ್ಪಾಕಿ ಚೆನ್ನಾಗಿ ತಿರುಗಿಸ್ಬೇಕು, ಫ್ರೈ ಮಾಡಬೇಕು. ಇಲ್ಲ, ಮಶ್ರೂಮ್ ಹಾಕಿದ ನಂತರ ಸಾಲ್ಟ್ ಹಾಕೊಳ್ತಾ ಇದ್ದಾರೆ. ಇದು ಚೆನ್ನಾಗಿ ಮಶ್ರೂಮ್ ಎಲ್ಲ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಮಶ್ರೂಮ್ ಎಲ್ಲ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದೀವಿ ಗೊತ್ತಾ, ಅದನ್ನ ಆಡ್ ಮಾಡಬೇಕು ನೋಡಿ. ಮಸಾಲ ಹಾಕಿದ ತಕ್ಷಣ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಆಮೇಲೆ ಎಷ್ಟು ಘಮ್ ಅಂತಿದೆ ಗೊತ್ತಾ. ಪುದೀನ ಫ್ಲೇವರ್ ಸಖತ್ತಾಗಿ ಬರ್ತಾ ಇದೆ. ಸಂಡೇ ಎಲ್ಲ ಯಾರಾದ್ರೂ ಸ್ನಾನ ಮಾಡ್ತಾರಾ ಹೇಳೋ? ಹಾಲಿಡೇ ಸಂಡೇ. ಈಗ ಇದಕ್ಕೆ ಒಂದು 1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದಾರೆ. ಇದಕ್ಕೆ ನೀನು ಗ್ರೀನ್ ಚಿಲ್ಲಿಸ್ ಹಾಕಿಲ್ಲ ಅಲ್ವಾ? ಓಕೆ, ಹಂಗಾಗಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದಾರೆ. ಚಿಲ್ಲಿ ಪೌಡರ್ ಹಾಕಿದ ನಂತರ ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರು. ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊಳ್ಬೇಕು. ಮಶ್ರೂಮ್ ಎಲ್ಲ ಆಲ್ಮೋಸ್ಟ್ ಒಂದು ಹಾಫ್ ಕುಕ್ ಆಗಿದೆ. ಈಗ ಅಕ್ಕಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ನಾವು ಅಕ್ಕಿ 3 ಗ್ಲಾಸ್ ತಗೊಂಡಿದ್ವಿ. ಸೊ 6 ಗ್ಲಾಸ್ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀವಿ.
ಆಗಲೇ ಬರೀ ಮಶ್ರೂಮಿಗೆ ಮಾತ್ರ ಸಾಲ್ಟ್ ಹಾಕಿದ್ವಿ. ಈಗ ಇಡೀ ಫುಲ್ಲು ಪಲಾವಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ತಾ ಇದ್ದೀವಿ. ಇದಿವಾಗ ಕುದಿ ಹತ್ತಿದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ 2 ವಿಶಿಲ್ ಬರ್ಸ್ಕೊಳ್ಬೇಕು. ಅಲ್ಲಲ್ಲೇ ತಕ್ಕಂತ್ಯಾ? ಮಶ್ರೂಮ್ ಬಿರಿಯಾನಿ ಫೈನಲಿ ರೆಡಿ ಆಗಿದೆ. ಇಲ್ಲಿ ನೋಡಿ, ಈ ರೀತಿ ರೆಡಿ ಆಗಿದೆ. ಬಂತಾ? ಫೋಟೋ ಮಾಡಿ. ನಂಗೆ ಅವ್ರು ಹೇಳಿದ ಅರ್ಥ ಆಗ್ಲಿಲ್ಲ. ನಾವೆಲ್ಲ ಡಿನ್ನರಿಗೆ ಹೊರಟಿದ್ದೀವಿ ಔಟ್ಸೈಡ್. ನಾನು ಹೇಳ್ದೆ ಈ ಥರ ಊಟ ಐಸ್ ಕ್ರೀಮ್ ಊಟನಾ? ಮಂಜು ಅವರೇ, ನನ್ನನ್ನು ನೋಡಿ ಹಾಯ್ ಮಾಡಿ. ಪಿಂಟು, ನನ್ನನ್ನು ನೋಡು, ಹಾಯ್ ಮಾಡು. ಸಿದ್ದು, ಹಾಯ್ ಮಾಡು. ಮಂಜೇಶ್, ಹಾಯ್ ಆಶಾರನೀತಿ. ಹಾಕ್ಬೇಕಾ? ಏನದು? ಟೂ ಡೇಸ್ ಹೇಗೋಯ್ತು ಅಂತಲೇ ಗೊತ್ತಿಲ್ಲ ಗೈಸ್. ಓ ಮೈ ಗಾಡ್, ತುಂಬ ಚೆನ್ನಾಗಿತ್ತು ಸಿಸ್ಟರ್ ಜೊತೆ. ಸೊ ಅವಳಿಗೆ ಇವತ್ತು 11:30ಗೆ ಬಸ್ ಬುಕ್ ಆಗಿದೆ. ಸೊ ಶಿವಮೊಗ್ಗಕ್ಕೆ ಹೊರಡ್ತಾ ಇದ್ದಾಳೆ. ಬೇಜಾರಾಗ್ತಿದೆ ನನಗೆ. ಸೊ ಏನು ಮಾಡೋಕ್ಕಾಗಲ್ಲ, ಮದುವೆ ಆದಮೇಲೆಲ್ಲ. ಓಕೆ, ನಾನು ಇಲ್ಲಿಗೆ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.